RPIನ ರಾಜ್ಯಾಧ್ಯಕ್ಷರು ವೆಂಕಟಸ್ವಾಮಿ ಅವರು 10 ಗಂಟೆಗೆ ನಿಗದಿಪಡಿಸಿದಂತಹ ಒಂದು ಸಮಯವನ್ನು 12:15 ಗಂಟೆಗೆ ಇಲ್ಲಿಗೆ ಬಂದರು. ಬಂದ ತಕ್ಷಣ ಏಕಾಏಕಿ ಜನರಿಲ್ಲ ಅಂತ ಹೇಳ್ಬಿಟ್ಟು ಕೆಂಡುಮಂಡಲಾದರು. ಆಗ ನಾನು ಇಲ್ಲಣ್ಣ, ಗುಟ್ಟಳ್ಳಿ ಶ್ರೀನಿವಾಸು ತುಂಬ ಕಷ್ಟಪಟ್ಟಿದ್ದಾನೆ, ಕಾರ್ಯಕ್ರಮ ಮಾಡ್ತಾ ಇದ್ದಾನೆ ಅಂತೇಳಿದ್ದಕ್ಕೆ, ನೀನು ಅದೆಲ್ಲ ಮಾತಾಡಬಾರ್ದು, ಬೇರೆ ರಾಜ್ಯಾಧ್ಯಕ್ಷರ ಥರ ಅಲ್ಲ ನಾನು ಅಂತ ಹೇಳ್ಬಿಟ್ಟು ಒಂದು ರೀತಿಯಲ್ಲಿ ಖಾರವಾಗಿ ಮಾತಾಡಿದ್ರು. ಸರಿ, ಇಲ್ಲಿ ಪ್ರೊಸೆಷನ್ನಲ್ಲಿ ನಾವು ಏನು ಮಾತಾಡೋದು ಬೇಡ ಅಂತ ಹೇಳ್ಬಿಟ್ಟು ವೇದಿಕೆಯ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಂಗೆ ನಾನು ಹೇಳಿದೆ, ಏನಣ್ಣ ತಾವು ಹಿರಿಯರಿದ್ದೀರಾ, ಈ ರೀತಿ ಮಾತಾಡ್ಬೋದಾ, ಇಷ್ಟೇ ನಾನು ಕೇಳಿದ್ದು, ಇಷ್ಟು ಮಾತ್ರ ಕೇಳಿದ್ದೆ. ಏಕಾಏಕಿ ಎಲ್ಲರೂ ಇದ್ದೀರಿ, ಏಕಾಏಕಿ ನನ್ನ ಕೊರಳಿನ ಪಟ್ಟಿ ಹಿಡಿಯೋಕ್ಕೆ ಪ್ರಯತ್ನ ಮಾಡಿದ್ರು. ನನ್ನ ಕೊರಳಲ್ಲಿರ್ತಕ್ಕಂಥ ಚೈನು ನನ್ನ ಕೈಗೆ ಬಂತು. ಇಷ್ಟು ಮಾತ್ರ ಆಯಿತು. ನಾವು ಬಂದ್ಬಿಟ್ಟು ಆಚೆ. ಆಮೇಲೆ ಎಲ್ಲ ಸಂಘಟನೆಯವರು ಸೇರಿ ಆ ಸಭೆಯನ್ನು ಬಹಿಷ್ಕಾರ ಮಾಡಿ ಆಚೆ ಬಂದು ನಾವೊಂದು ಪತ್ರಿಕಾಗೋಷ್ಠಿ ಕರೆದು ಸುದ್ದಿಯನ್ನು ಕೊಟ್ಟು ನಾವು ನೇರವಾಗಿ ಹೋದ್ವಿ. ಹೋದ ನಂತರ ಅವರು ಓದುವಂಥ ಸಂದರ್ಭದಲ್ಲಿ ಪತ್ರಕರ್ತರಿಗೆ ಮೊನ್ನೆ ಸೂಲಿಕುಂಟೆ ಆನಂದ್ ಅವರು ಆಚಾರ್ಯಕ್ಕಾಗಿ ಇಲ್ಲಿ ಬಂದು ಕಾರ್ಯಕ್ರಮವನ್ನು ಕೆಡಿಸ್ಲಿಕ್ಕೆ ನೋಡಿದ್ರು ಅಂತ ಹೇಳ್ತಾರೆ. ನಿಮಗೆ ಶೋಭೆ ತರುವಂಥದ್ದಲ್ಲ ಮಾನ್ಯ ವೆಂಕಟಸ್ವಾಮಿ ಅವರೇ. ನಾನು ಒಬ್ಬ ರಾಜ್ಯಾಧ್ಯಕ್ಷನಾಗಿದ್ದೀನಿ. ಇಲ್ಲಿ ಬಂದಿರತಕ್ಕಂಥವರೆಲ್ಲ ರಾಜ್ಯ ಮಟ್ಟದ ನಾಯಕರಿದ್ದಾರೆ, ರಾಜ್ಯ ಅಧ್ಯಕ್ಷರುಗಳಿದ್ದಾರೆ. ನಿಮಗೆ 2 ಅವರ್ ನಾವು ಕಾದಿದ್ದೀವಿ. ಕಾರ್ಯಕ್ರಮನ ಕೆಡಿಸೋ ರೀತಿ ಇದ್ದಿದ್ರೆ ನಾವು 2 ಅವರ್ ಕಾಯ್ತಾ ಇರಲಿಲ್ಲ. ತಾವು ಯಾವ ರೀತಿ ಅಸಭ್ಯವಾಗಿ ಇಲ್ಲಿ ನಡ್ಕೊಂಡ್ರಿ, ನೀವು ಹಿರಿಯ ನಾಯಕರಾಗಿದ್ದೀರಾ, ನೀವು ಹೇಳ್ತೀರಾ ನಾನೊಬ್ಬ ರಾಷ್ಟ್ರ ಮಟ್ಟದ ರಾಜ್ಯ ಅಧ್ಯಕ್ಷನು, ಇಲ್ಲಿ ಬಂದಾಗ ನನಗೆ ಗೌರವ ಇಲ್ಲ ಅಂತ. ನೀವು ನಡ್ಕೊಂಡಂಥ ರೀತಿಯಲ್ಲಿ ನಾನೇನಾದರೂ ನಡ್ಕೊಂಡಿದ್ದಿದ್ರೆ ರಾಜ್ಯದಲ್ಲಿ ನಿಮ್ಮ ಮರ್ಯಾದೆ ಏನಾಗ್ತಾ ಇತ್ತು ಅಂತಕ್ಕಂಥದ್ದನ್ನು ನೀವು ತಿಳ್ಕೊಬೇಕಾಗುತ್ತೆ. ನೀವು ಹೋದಂಥ ಸಂದರ್ಭದಲ್ಲಿ ಹೇಳ್ತೀರಿ ಆನಂದನ ನಾನು ಕ್ಷಮಿಸಿದ್ದೀನಿ ಅಂತ. ನೀವು ನನ್ನನ್ನು ಕ್ಷಮಿಸೋ ಅಂಥದ್ದು ಏನು ಪರಿಜ್ಞಾನ ನನಗೇನಿಲ್ಲ, ನಿಮಗೇನು ಅಂಥ ಒಂದು ಸಂದರ್ಭ ಏನಿಲ್ಲ. ನಿಮ್ಮ ವಯಸ್ಸಿಗೆ ನಿಮ್ಮ ಒಂದು ಹಿರಿತನಕ್ಕೆ ನಾನು ಕ್ಷಮಿಸಿದ್ದೀನಿ ಅಷ್ಟೇ ವಿನಃ ನಿಮ್ಮ ಸಂಘಟನೆಗೆ ಬರುವಂಥ ಮುಟ್ಟಾಳ ಏನು ನಾನೇನಲ್ಲ. ನಾನು ಒಬ್ಬ ರಾಜ್ಯ ಮಟ್ಟದ ನಾಯಕನಾಗಿದ್ದೀನಿ. ಅದಕ್ಕಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಎಲ್ರಿಗೂ ಜೈ ಭೀಮ್. ನಾವು ಇವತ್ತು ಕರ್ನಾಟಕದ ತುತ್ತುತ್ತಿರುವಂತಹ ಸುವರ್ಣಸೌಧ ಮುಂದ್ಗಡೆ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ರಿ. ವಿಡಿಯೋ ಮಾಡ್ತಾ ಇರುವಂತ ಉದ್ದೇಶ, ದಯವಿಟ್ಟು ಸುವರ್ಣಸೌಧ ಸ್ವಲ್ಪ ತೋರಿಸ್ಬಿಡಿ. ಸುವರ್ಣಸೌಧ ಮುಂದ್ಗಡೆ ಅಲ್ಲಿಗೆ ಹೋಗೋದಕ್ಕೆ ಇವಾಗ ರೌಂಡ್ ಹಾಕೊಂಡು ಹೋಗ್ಬೇಕು. ಇನ್ನೊಂದು ಸೆಕ್ಯೂರಿಟಿ ಪ್ರಾಬ್ಲಮ್ ಇಂದ ನಮ್ಮನ್ನೆಲ್ಲ ಬಿಡಲ್ಲ ಈಗ. ಹಾಗಾಗಿ ಏನಕ್ಕಪ್ಪ ಅಂದ್ರೆ ಈ ವಿಡಿಯೋ ಮಾಡೋದಕ್ಕೆ ಕಾರಣ ಅಂದ್ರೆ, ಕೆಲವೊಬ್ರು ಕೋಲಾರ ಡಿಸ್ಟಿಕ್ ಅಲ್ಲಿ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ವಿಷಯ ಇಷ್ಟೇನೆ, ಅಣ್ಣ ವೆಂಕಟಸ್ವಾಮಣ್ಣ ಬಗ್ಗೆ ಮೊನ್ನೆ ಭಾನುವಾರ ನಡೆದಂತಹ ಕಾರ್ಯಕ್ರಮದ ಪರವಾಗಿ ಮಾತಾಡ್ತಾರೆ. ಅಗವಾದ ಮಾತುಗಳು ಮಾತಾಡ್ತಾರೆ. ಕೆಲವೊಂದು ಮಾತುಗಳು ಮಾತಾಡ್ತಾರೆ. ಕೆಲವೊಬ್ರು ಯಾರೋ ಅವ್ರ ಹೆಸರುಗಳು ಗೊತ್ತಿಲ್ಲ, ಯಾರೋ ಒಂದು ಹುಡುಗ ಬಂದಿದ, ನಮ್ಮ ಜನಾಂಗದ ಮೇರು ನಾಯಕ, ಕರ್ನಾಟಕಕ್ಕೆಲ್ಲ ದೇಶಕ್ಕೆ ಗೊತ್ತಿರುವಂತಹ ನಾಯಕರ ಬಗ್ಗೆ ಕೆಲವೊಂದು ಮಾತುಗಳು ಮಾತಾಡ್ತಾರೆ. ಯಾರೋ ಒಂದು ಹುಡುಗ, ನನಗೆ ಮೊನ್ನೆ ನಾನು ಇದ್ದೆ ಕಾರ್ಯಕ್ರಮದಲ್ಲಿ, ಯಾರು ಅಂತ ಗೊತ್ತಿಲ್ಲ, ಅಣ್ಣನ ಪ್ರಶ್ನೆ ಮಾಡಿದ್ರೆ, ಅಣ್ಣನ ಮಾತಾಡಿದ್ರೆ ಏನಾದ್ರು ಫೇಮಸ್ ಆಗ್ಬೋದು ಅಥವಾ ಒಂದು ಏನೋ ಒಂದು ಅವನ ಮೆಡಲ್ ಮೇಂಟೈನ್ ಇಟ್ಕೊಂಡು ಮಾತಾಡೋದ ಗೊತ್ತಿಲ್ಲ. ಒಂದ್ ನಿಮಿಷ. ಕೆಲವೊಬ್ಬರ ಬಗ್ಗೆ ಕೆಲವೊಬ್ಬಂತ ಹುಡುಗರು ಮತ್ತೆ ಈಗಿನ ಅಂತ ಟ್ರೆಂಡ್ ಹುಡುಗರು ಕೆಲವೊಬ್ಬರ ಬಗ್ಗೆ ಮಾತಾಡೋಣ ಫೇಮಸ್ ಆಗ್ಬೋದು ಅನ್ನೋ ಮೆಂಟಾಲಿಟಿ ಇಟ್ಕೊಂಡು ಅಣ್ಣನ ಬಂದ್ಬಿಟ್ಟು ಪ್ರಶ್ನೆ ಮಾಡ್ತಾನೆ. ಅಣ್ಣ ನಾವು ತುಂಬಾ ಹೊತ್ತಿಂದ ಕಾಯ್ತಾ ಇದ್ರಿ ಅಂತ. ಅಣ್ಣ ಹೇಳ್ತಾರೆ, ನೋಡಪ್ಪ ನನಗೆ ಬರ್ತಾ ದಾರಿಯಲ್ಲಿ ಯಾರೋ ಒಬ್ರು ಕೆಲವೊಂದು ವಿಷಯಗಳಿಗೆ ಮಾತಾಡ್ತಾರೆ, ಅದರಿಂದ ಲೇಟ್ ಆಗ್ತದೆ ಅಂತ ಅಣ್ಣ ಹೇಳ್ತಾರೆ. ನಾನು ಪಕ್ಕದಲ್ಲಿ ಇರ್ತೀನಿ, ಬೇಕಾದ್ರೆ ವಿಡಿಯೋ ನೋಡಿ ಬೇಕಾರೆ. ಆದ್ರೆ ಅವನು ಬಿಲ್ಡಪ್ ಬೇರೆ. ಇಲ್ಲ ನಾವು ಅಷ್ಟೊಂದಿಂದ ಕಾಯ್ತಾ ಇದ್ದೀವಿ, ಪ್ರಶ್ನೆ ಮಾಡಿದಕ್ಕೆ ಜನ ಸೇರಿಲ್ಲ ಅಂತ ಹೇಳ್ಬಿಟ್ಟು ಅಣ್ಣ ಪ್ರಶ್ನೆ ಮಾಡೋದು ಅದೆಲ್ಲ ಸುಳ್ಳು. ಅಣ್ಣ ಯಾವತ್ತದ್ದು ಒಂದೇ ಮಾತಾಡೋದು, ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡು, ಎಲ್ಲೇ ಹೋರಾಟ ಮಾಡು, ಹೋರಾಟಕ್ಕೆ ಒಬ್ಬನೇ ಪ್ರಶ್ನೆ ಮಾಡು, ಹೋರಾಟ ಅಷ್ಟೇ ಹೇಳೋದು ಅಣ್ಣ. ಯಾವತ್ತು ಜನ ಸೇರ್ಬೇಕು, ಜನ ಇರ್ಬೇಕು ಅಂತ ಯಾವತ್ತು ಅಣ್ಣ ಬಯಸಿಲ್ಲ. ಹಂಗಾಗಿ ಇವನ್ ಯಾರೋ ಒಬ್ಬನ್ ಬಂದ್ಬಿಟ್ಟು ಏನೇನೋ ಬಿಲ್ಡಪ್ ಕೊಟ್ಕೊಂಡು ಬರ್ತಾನೆ. ಆ ಬಿಲ್ಡಪ್ ಗಳಲ್ಲಿ ನಡೆಯಲ್ಲ. ಆದ್ರೆ ಅವಂದೇನೋ ಮೆಂಟಾಲಿಟಿ ಇತ್ತಂದ್ರೆ ನಾನು ಫೇಮಸ್ ಆಗ್ಬೇಕು ಅಂತ.
ಹಂಗಾಗಿ ಅಣ್ಣನ್ ಪ್ರಶ್ನೆ ಮಾಡ್ಬಿಟ್ಟಿದ್ದಾನೆ, ಪ್ರೆಸ್ ಮೀಟ್ ಮಾಡಿದಾನೆ, ನಾನೊಬ್ಬ ರಾಜ್ಯಾಧ್ಯಕ್ಷ ಅಂತನ. ಅವ್ರಿಗೆ ರಾಜ್ಯ ಅಂದ್ರೆ ಏನಂತ ಗೊತ್ತಿಲ್ಲ. ರಾಜ್ಯಕ್ಕೆ ಜಿಲ್ಲೆ ಇರುತ್ತೆ, ತಾಲೂಕು ಇರುತ್ತೆ, ಹೋಬಳಿ ಇರುತ್ತೆ, ಗ್ರಾಮ ಇರುತ್ತೆ ಅಂತ ಅವ್ನಿಗೆ ಗೊತ್ತಿಲ್ಲ. ರಾಜ್ಯಾಧ್ಯಕ್ಷ ಅಂದ್ರೆ ಇಡೀ ರಾಜ್ಯ. ನೋಡಿಯಪ್ಪ, ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾವು ಬೆಳಗಾಮಲ್ಲಿ ವಿಧಾನಸೌಧ ಮುಂದ್ಗಡೆ ವಿಡಿಯೋ ಮಾಡ್ತಾ ಇದ್ದೀರಿ ಅಂದ್ರೆ ಬೆಳಗಾಮಲ್ಲಿ ಬಂದು ವಿಡಿಯೋ ಮಾಡ್ತಾ ಅಣ್ಣ ಆದೇಶದ ಮೇರೆಗೆ ನಾವ್ ಇಲ್ಲಿ ಬಂದಿದ್ದೀರಿ. ಇವತ್ತು ನಾಳೆ ಒಂದು ನಮ್ದು PTCL ಸಮಗ್ರ ತಿದ್ದುಪಡಿ ಆಗ್ಬೇಕು. ಮತ್ತೆ ರೇಷನ್ ಕಾರ್ಡ್ಗಳದ್ದು, BPL ಕಾರ್ಡ್ಗಳದ್ದು ಕೆಲವೊಬ್ಬರನ್ನ ತೆಗೆದಾಕಿದಾರೆ ಸರ್ಕಾರ. ಅದನ್ನ ಸರಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಗಂಟೆ ಬಂದಿದ್ರಿ. ಯಾರಕ್ಕೋಸ್ಕರ ಬಂದಿದ್ರಿ? ಅಣ್ಣ ಆದೇಶದ ಮೇರೆಗೆ. ವೆಂಕಟಸ್ವಾಮಣ್ಣ ಆದೇಶ ಮಾಡ್ತಾರೆ ಅಂದ್ರೆ ನಾವೆಲ್ಲ ಇಲ್ಲಿಗೆ ಬಂದಿದ್ರಿ ಇಷ್ಟೊತ್ತಲ್ಲಿ ಅಂದ್ರೆ ವೆಂಕಟಸ್ವಾಮಣ್ಣನ್ ತಾಕತ್ತದು. ವೆಂಕಟಸ್ವಾಮಣ್ಣ ನಾಲೆಜ್. ದಲಿತ ಅನ್ನೋ ಸಮುದಾಯಕ್ಕೆ ಎಷ್ಟು ಆದ್ಯತೆ ಕೊಡ್ತಾರೆ ಅನ್ನೋದಕ್ಕೆ ವೆಂಕಟಸ್ವಾಮಣ್ಣ ಇಂಪಾರ್ಟೆಂಟ್. ಅದು ಬಿಟ್ಬಿಟ್ಟು ನಾನೊಬ್ಬ ರಾಜ್ಯಾಧ್ಯಕ್ಷ ಅದ್ಯಾರೋ ಹುಡುಗ ಬಂಗಾರಪೇಟೆ ಹತ್ರ ಕೋಲಾರ ಡಿಸ್ಟಿಕ್ ನನ್ನನ್ನ ಕುತ್ಕೇಳಿ ತಳ್ಬಿಟ್ರು. ಇಲ್ಲಿ ಸಲ ಮಾತುಗಳು ಮಾತಾಡ್ಕೊಂಡು ಏನೇನೋ ಅವನು ಬಿಲ್ಡಪ್ಗಳು ತಗೊಂಡು ಎಲ್ಲ ಮಾತಾಡ್ತಾನೆ. ಅವನಿಗೆ ಹೇಳಕ್ ಬಯಸ್ತೀನಿ ನಾನು, ಯಾರನ್ನೂ ಬೆಳೆಸಿಲ್ಲ ಅಂತ ಹೇಳ್ತಾರ ವೆಂಕಟಸ್ವಾಮಣ್ಣ. ನನ್ನಂತವ್ರನ್ನ 100 ಜನ ಬೆಳೆಸ್ಬಿಟ್ಟವ್ರಿ. ನೀನ್ ಬಿಡು, ನಿನ್ನ ಬೆಳ್ಸಕ್ಕಾಗಲ್ಲ. ಯಾಕಂದ್ರೆ ಬೆಳೆಯುವಂತ ಲಕ್ಷಣನೇ ನಿನ್ನ ಹತ್ರ ಇಲ್ಲ. ಬೆಳೆಯುವಂತ ಲಕ್ಷಣ ನಿನ್ನ ಹತ್ರ ಇದ್ದಿದ್ರೆ ದೊಡ್ಡವರಿಗೆ, ಹಿರಿಯರಿಗೆ, ನಮ್ಮ ಜನಾಂಗದ ಜನನಾಯಕನಿಗೆ ರಾಜ್ಯ ಇಲ್ಲಪ್ಪ, ಜಿಲ್ಲೆ ಅಲ್ಲಪ್ಪ. ಜಿಲ್ಲಾ ಅಂದ್ರೆ ಗೊತ್ತಿಲ್ಲ ನಿನ್ಗೆ, ಯಾಕಂದ್ರೆ ನೀನು ಒಬ್ಬ ರಾಜ್ಯಾಧ್ಯಕ್ಷ ಅಂತ ಹೇಳ್ಕೊಂತಿಲ್ಲ. ರಾಜ್ಯ ಜಿಲ್ಲೆ ಬಿಟ್ಬಿಡು. ದೇಶನೇ ವೆಂಕಟಸ್ವಾಮಣ್ಣ ಅಂದ್ರೆ ಯಾರು, ವೆಂಕಟಸ್ವಾಮಣ್ಣ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಗೊತ್ತಿರುತ್ತೆ. ಓಕೆನಾ? ಅವ್ರ ಕೊಡುಗೆಗಳೇನು, ಜನಾಂಗಕ್ಕೆ ಏನೇನು ಮಾಡಿದ್ದಾರೆ ಅಂದ್ಬಿಟ್ಟು ಗೊತ್ತಿರ್ತದೆ. ಅದಕ್ಕೆ ವೆಂಕಟಸ್ವಾಮಣ್ಣ ಅಂತ ನಿನ್ಗೂ ಗೊತ್ತು. ನೀನ್ ಯಾರು ನನ್ಗೆ ಗೊತ್ತಿಲ್ಲ, ಪ್ರಾಮಿಸ್ ನನ್ಗೆ ಗೊತ್ತಿಲ್ಲ ನೀನ್ ಯಾರು ಅಂತ. ಆದ್ರೆ ವೆಂಕಟಸ್ವಾಮಣ್ಣನ ಬಗ್ಗೆ ಮಾತಾಡ್ತೀಯ ಅಂದ್ರೆ ನೀನ್ ಪ್ರೇಮ ಸಾಕೋಕ್ ಮಾತಾಡ್ಕೊಂತೀಯ, ನೀನ್ ಪ್ರೇಮ ಸಾಕೋ. ಆದ್ರೆ ಜನಾಂಗದ ಲೀಡರ್ ಬಗ್ಗೆ ಮಾತಾಡೋದು ಬಿಟ್ಬಿಡು. ಓಕೆ? ಹೋರಾಟಗಳು ದಲಿತರ ಬಗ್ಗೆ ಏನೇನ್ ಬೇಕು ಎಲ್ಲಾ ಮಾಡಿದಾರೆ ಅವರು. ಮಾಡದೆ ಸುಮ್ನೆ ಲೀಡರ್ ಆಗಿಲ್ಲಮ್ಮ. ನೀನು ನಿಮ್ಮೂರು ಬಿಟ್ರೆ ಬೇರೆಯವ್ರಿಗೂ, ನನಗೂ ಗೊತ್ತಿಲ್ಲ ಯಾರಂತ, ನೀನು ಬೇರೆಯವ್ರಿಗೂ ಗೊತ್ತಿಲ್ಲ ಬಿಡಿ. ನಾನು 3ನೇವ್ರನ್ನ ಕೇಳಿದೆ, ಅವರು ನಾನು ಯಾರೋ ಗೊತ್ತಿಲ್ಲ ಹುಡುಗ ಅಂದ್ರು. ಹಂಗಾಗಿ ವೆಂಕಟಸ್ವಾಮಣ್ಣನ ಬಗ್ಗೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು, ಈಗ ನಿನ್ ಬಗ್ಗೆ ಇನ್ನೊಬ್ರು ಮಾತಾಡ್ತಾರೆ. ನಮ್ಮ ರಾಜ್ಯ ನಾಯಕರೇ ಮುನ್ರಾಜ್ ಅಂತ ಕೇಳಿಸ್ಕೋ ಫಸ್ಟ್. ಬಂಧುಗಳೇ, ಕಳೆದ ನಿಮಿಷ ಮತ್ತು ಗಂಟೆಗಳ ಹಿಂದೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಕಣ್ಣಾರೆ ಕಂಡಂತ, ಕಿವಿಯಾರೆ ಕೇಳಿದಂತ ವಿಷಯ, ನಮ್ಮ ರಾಜ್ಯದ ಧೀಮಂತ ಸಮುದಾಯದ ನಾಯಕರು ಅಣ್ಣ ವೆಂಕಟಸ್ವಾಮಣ್ಣವರು ಅವರ ವಿರುದ್ಧವಾಗಿ ನಾಲಿಗೆಯನ್ನ ಹರಿಬಿಟ್ಟಿರ್ತಕ್ಕಂತ ಕೆಲವೊಂದು ಮುಖಂಡರು ಅಥವಾ ರಾಜ್ಯ ನಾಯಕರು ಅಂತ ಅವರೇ ಬಿರುದುಗಳನ್ನು ತೆಗೆದುಕೊಂಡು ಮಾತನಾಡ್ತಕ್ಕಂತ ಸನ್ನಿವೇಶ ಇವತ್ತು ಉದ್ಭವ ಆಗಿದೆ. ಬೆಂಗಳೂರು, ಕೋಲಾರ ಜಿಲ್ಲೆಯಲ್ಲಿ ಜನಿಸಿದ್ರು ಸಹ ವೆಂಕಟಸ್ವಾಮಣ್ಣವರು ಬೆಂಗಳೂರು ನಗರದಲ್ಲಿ ತನ್ನ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಿಕೊಂಡು ನೊಂದಂತಹ ದಲಿತ ಸಮುದಾಯಗಳಿಗೆ ಕೈ ಮೀರಿ, ಶಕ್ತಿ ಮೀರಿ ಶ್ರಮಿಸಿ ಅವರ ಆಶೋತ್ತಾಯಗಳಿಗೆ ಮತ್ತೆ ಅವರ ಸಮಸ್ಯೆಗಳಿಗೆ ಪ್ರತಿನಿತ್ಯ ಬೆಳಿಗ್ಗೆ ಸೂರ್ಯ ಉದಯ ಆಗ್ತದ ಏನೋ ಗೊತ್ತಿಲ್ಲ, ಆದ್ರೆ ವೆಂಕಟಸ್ವಾಮಣ್ಣವರ ಮನೆ ಮುಂದೆ ಮಾತ್ರ ದಲಿತ ಸಮುದಾಯದವರು ಪ್ರತಿನಿತ್ಯ ಒಂದೊಂದು ಸಮಸ್ಯೆಯನ್ನು ಆಲಿಸಿಕೊಂಡು ಬಂದು ಅದಕ್ಕೆ ಪರಿಹಾರವನ್ನ ಕಂಡುಕೊಡ್ತಕ್ಕಂತ ದೃಶ್ಯಾವಳಿಗಳನ್ನ ನಾನು ಕಣ್ಣಾರೆ ಕಂಡಿರ್ತಕ್ಕಂಥದ್ದು, ಇದು ಕಟು ಸತ್ಯ. ಆದರೆ ಇವತ್ತು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಕೆಲವೊಂದಷ್ಟು ಮುಖಂಡರುಗಳು, ನಾವು ರಾಜ್ಯ ನಾಯಕರು, ನಾವು ದಲಿತ ಸಮುದಾಯವನ್ನ ಉದ್ಧಾರ ಮಾಡಿಬಿಟ್ಟಿದ್ದೀರಿ ಅಂತ ಹೇಳ್ಕೊಂಡು, ಆದ್ರೆ ಅವರಿಗೆ ಮನಸ್ಥಿತಿ ಸರಿ ಇದೆಯೇನೋ ಗೊತ್ತಿಲ್ಲ, ನನಗಂತೂ ತಿಳಿದಿಲ್ಲ. ಒಬ್ಬ ರಾಷ್ಟ್ರ ನಾಯಕರನ್ನ ನೀನು ಕೋಲಾರ ಜಿಲ್ಲೆಗೆ ಬರ್ದಂಗೆ ಮಾಡ್ತೀನಿ ಅಂತ ಹೇಳಿಕೆಯನ್ನ ಕೊಡ್ತಾರಂದ್ರೆ ಅವರ ಮನಸ್ಥಿತಿಗಳನ್ನ ನಮ್ಮ ಸಮುದಾಯದ ಜನ ನೋಡ್ತಾ ಇದ್ದೀರಾ. ನೀವೇ ತಿಳ್ಕೊಬೇಕು ಅವ್ರ ಮನಸ್ಥಿತಿ ಯಾವ ಮಟ್ಟಕ್ಕಿದ್ದಾರೆ, ಅವರು ಯಾವ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ ಅಂತ. ಆದ್ರೆ ಅವರು ಕಳೆದ ಭಾನುವಾರದ ಕಾರ್ಯಕ್ರಮ, ವೆಂಕಟಸ್ವಾಮಣ್ಣವ್ರು ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಬರ್ತಾರೆ. ಏನಕ್ಕೆ ಬರ್ತಾರೆ? ನಮ್ಮ ನಾಯಕರು ಅಂತ. ಹಾಗಾದ್ರೆ ನಾಯಕರು ನಮ್ಮನ್ನು ಹುಟ್ಟಾಕಿಲ್ಲ ಅಂತೇಳಿ ನಾಯಕರ ಕಾರ್ಯಕ್ರಮಕ್ಕೆ ಯಾಕೆ ಬರ್ತಾರೆ ಇವರು? ಇದು ಸೂಕ್ಷ್ಮತೆ ಇರ್ತಕ್ಕಂಥ ವಿಚಾರ. ಎಲ್ಲರೂ ಆಲೋಚನೆ ಮಾಡಿ
ಒಬ್ಬ ರಾಷ್ಟ್ರ ನಾಯಕರ ಬಗ್ಗೆ, ಮೇಲಾಗಿ ಒಬ್ಬ ಹಿರಿಯ ಸಮುದಾಯದ ನಾಯಕರನ್ನ ಮನ ಬಂದಂತೆ ಮಾತಾಡೋದು, ಇಚ್ಛಾಶಕ್ತಿ ನಿಂದಿಸೋದು, ಇದನ್ನ ನಮ್ಮ ಸಮುದಾಯದವರು ನಾವೇ ಕಲ್ತಿಲ್ಲ ಅಂದ್ರೆ ಬೇರೆ ಸಮುದಾಯದವರನ್ನ ಹೇಗೆ ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋದು ಅನ್ನೋ ಮನಸ್ಥಿತಿಯನ್ನ ಅವರು ಬೆಳೆಸ್ಕೊಳ್ಬೇಕು. ಅವ್ರಿಗೆ ಒಂದೇ ಒಂದು ಕಿವಿ ಮಾತನ್ನ ಹೇಳ್ತೇನೆ. ಇನ್ನೊಬ್ಬ ಮುಖಂಡ ಹೇಳ್ತಾರೆ, ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ, ಬೆಂಗಳೂರು ನಗರದಲ್ಲಿ ರೋಲ್ ಕಾಲ್ ಸಂತೆಯನ್ನ ನಡೆಸಿ ವೆಂಕಟಸ್ವಾಮಣ್ಣವರು ಬೇಕಾದಷ್ಟು ಆಸ್ತಿಗಳನ್ನ ಸಂಪಾದನೆ ಮಾಡಿಬಿಟ್ಟಿದ್ದಾರೆ ಅನ್ನೋ ಮಾತನ್ನ ಬಳಸಿದ್ದಾರೆ ಇವತ್ತು. ಆ ಮಹಾನುಭಾವನಿಗೆ ಒಂದು ಕಿವಿ ಮಾತನ್ನ ಹೇಳ್ತೀರಿ. ಅವರು ನಮಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ, ಆದ್ರೆ ನಮ್ಮ ಸಂಘಟನೆ ಮುಖಾಂತರ ಅವರಿಗೆ ನಾವು ಕಿವಿ ಮಾತನ್ನ ಹೇಳ್ತೀನಿ. ಯಾವುದೇ ಒಬ್ಬ ಹಿರಿಯ ನಮ್ಮ ಸಮುದಾಯದ ಮುಖಂಡರ ಬಗ್ಗೆ ಹೀನವಾಗಿ ಮಾತಾಡೋದನ್ನ ನಮ್ಮ ಸಂಘಟನೆ ಸಹಿಸೋದಿಲ್ಲ. ನೀವು ಏನು ಎಚ್ಚರಿಕೆಯನ್ನ ಕೊಟ್ಟಿದ್ದೀರೋ, ಮುಂದಿನ ಇದೇ ಏನಾದ್ರೂ ಮುಂದುವರೆದ ಭಾಗವಾಗಿ ನೀವು ಮುಂದುವರೆಸಿದ್ರೆ ನಿಮ್ಮ ಬಂಗಾರಪೇಟೆ ತಾಲೂಕಿಗೆ ನಮ್ಮ ಯುವ ಘಟಕದ ಅಧ್ಯಕ್ಷರಾದಂತ ನಾಗೇಶ್ ಅಣ್ಣವರ ನೇತೃತ್ವದಲ್ಲಿ ಪಾದಯಾತ್ರೆ ಮಾಡ್ಕೊಂಡು ಬಂದು ಬಂಗಾರಪೇಟೆಯಲ್ಲಿ ಬೃಹತ್ ಸಮಾವೇಶವನ್ನ ಮಾಡ್ತೀರಿ. ನಿಮಗೆ ತಾಕತ್ತಿದ್ರೆ ಅದನ್ನ ತಡೀರಿ ಅನ್ನೋ ಚಾಲೆಂಜ್ ಅನ್ನ ನಾವು ಎಸೆಯುತ್ತಾ ಇವತ್ತು ಅಣ್ಣ ವೆಂಕಟಸ್ವಾಮಣ್ಣನವರ ಆದೇಶದ ಮೇರೆಗೆ ನಾವು ಬೆಳಗಾವಿಗೆ ಬಂದಿದ್ದೀರಿ. ಇನ್ನ ನಾವು ಬಂಗಾರಪೇಟೆಗೆ ಬರೋದು ಯಾವ ಲೆಕ್ಕ? ಇದನ್ನ ಎಚ್ಚರಿಕೆ ಅಂತ ತಿಳ್ಕೊಳ್ಳಿ. ಹಿರಿಯರ ಬಗ್ಗೆ, ಹಿರಿಯ ಮುಖಂಡರ ಬಗ್ಗೆ, ಸಮುದಾಯದ ಮುಖಂಡರ ಬಗ್ಗೆ ಮಾತನಾಡಬೇಕಂದ್ರೆ ನೀವು ಎಚ್ಚರಿಕೆಯಿಂದ ಮಾತಾಡ್ಬೇಕು. ಲೋಪದೋಷಗಳಾಗಿದ್ರೆ ನಮ್ಮದೇ ಆದಂತ ಸಂಸಾರ ಇದೆ, ನಮ್ಮದೇ ಆದಂತ ಸಮುದಾಯ ಇದೆ, ಕೂತು ಬಗೆಹರಿಸ್ಕೊಳ್ಳೋಣ. ಅದು ಸರಿಯೋ ತಪ್ಪೋ ಬಗೆಹರಿಸ್ಕೊಳ್ಳೋಣ. ಅದನ್ನು ಬಿಟ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ವಿಷಯಗಳನ್ನ ಅರಿಬಿಡೋದು, ಮನ ಬಂದಂತೆ ಮಾತಾಡೋದು, ಮನ ಬಂದಂತೆ ನಾಲಿಗೆಯನ್ನು ಅರಿಬಿಡೋದು. ನೀವು ಏನಾದ್ರೂ ವೆಂಕಟಸ್ವಾಮಣ್ಣವ್ರ ಬಗ್ಗೆ ನೀವು ಮಾತಾಡಿದ್ರೆ ನೀವು ಏನು ಪ್ರಚಾರವನ್ನ ಗಿಟ್ಟಿಸ್ಕೊಳ್ತೀರಾ ಅಂತ ಮನಸ್ಥಿತಿಯಲ್ಲ ಏನಾದ್ರೂ ಇದ್ರೆ ಅದು ನಿಮಗೆ ನಶ್ವರ. ಆ ವಿಷಯದಲ್ಲಿ ನೀವು ಸೋಲನ್ನ ಅನುಭವಿಸ್ತೀರಾ. ಇನ್ನೊಬ್ಬ ಮಹಾನ್ ಮೇಧಾವಿ ಹೇಳಿದ್ದಾರೆ, ಅವರು ಭಾರತೀಯ ಜನತಾ ಪಾರ್ಟಿ ಜೊತೆ RSS ಸಂಸ್ಕೃತಿಯನ್ನ ಮೆಚ್ಕೊಂಡು ಹೋಗ್ತಾ ಇದ್ದಾರಂತೆ. ಅಯ್ಯೋ ಸ್ವಾಮಿ, ಬಾಬಾ ಸಾಹೇಬರು ಕಟ್ಟಿರ್ತಕ್ಕಂಥ ಸಮತಾ ಸೈನಿಕ ದಳ ನೀನೇ ಹೇಳಿದ್ಯಪ್ಪ. ಅದೇ ಬಾಬಾ ಸಾಹೇಬರು ಕಟ್ಟಿ ಬೆಳೆಸಿರ್ತಕ್ಕಂಥ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅದು ಯಾವ ಪಕ್ಷ? ಅದು ಇವತ್ತು ಕೇಂದ್ರದಲ್ಲಿ ಯಾವ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದೆ? ಯಾವ ನಾಯಕರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ? ನೀನೇ ಹೇಳ್ತೀಯಲ್ಲಪ್ಪ, ನಿಷ್ಠೆಯಿಂದ ಇರಬೇಕು, ಯಾವುದೇ ಕಾರ್ಯಕ್ರಮದಲ್ಲಿ ಏನದು ಶಕ್ತಿ ಮೀರಿ ಶ್ರಮಿಸ್ಬೇಕು ಅಂತ. ಅದೇ ನಿಷ್ಠೆಯನ್ನ ಪಾಲನೆ ಮಾಡ್ಕೊಂಡ್ಬಂದು ಭಾರತದ ದೇಶದಲ್ಲಿ ಅಂದ್ರೆ ಸಂಸತ್ ಸದನದಲ್ಲಿ ನಡೀತಾ ಇರ್ತಕ್ಕಂತಹ ಅಧಿಕಾರವನ್ನ ಕರ್ನಾಟಕ ರಾಜ್ಯಕ್ಕೆ ಕರ್ಕೊಂಡ್ಬಂದು RP ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂತ ಕಟ್ಟಿ ಬೆಳೆಸಿ ಆ ಪಕ್ಷವನ್ನ ಮುನ್ನಡೆಸ್ಕೊಂಡು ಬಾಬಾ ಸಾಹೇಬರ ಆಶೋದಾಯಗಳನ್ನ, ಚಿಂತನೆಗಳನ್ನ ಪ್ರತಿ ದಲಿತರಿಗೆ, ಅನ್ಯ ಸಮುದಾಯದವರಿಗೆ ಸಾರ್ತಾ ಇರ್ತಕ್ಕಂತಹ ಏಕೈಕ ಕಂಡ ನಾಯಕ ಅಣ್ಣ ವೆಂಕಟಸ್ವಾಮಣ್ಣ. ಇದು ನಿನಗೆ ಅರಿವಿರ್ಲಿ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯದಲ್ಲಿ, ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಜೊತೆಗಿದೆ. ಅರ್ಥ ಮಾಡ್ಕಪ್ಪ. ಮೂಡನ್ ತರ ಏನು ರಾಷ್ಟ್ರೀಯ ಕಾಂಗ್ರೆಸ್ನ ಅಭ್ಯುದಯಗಳನ್ನ, ಅವರ ಚಿಂತನೆಗಳನ್ನ ಹೊತ್ಕೊಂಡು ನಮ್ಮಲ್ಲಿ ಬರಬೇಡ. ನಾವು ಹೇಳ್ತಾ ಇರೋದಂತ ಚಿಂತನೆಗಳು ಇದು ಬಾಬಾ ಸಾಹೇಬರ ಚಿಂತನೆಗಳು. ನೀನೇನಾದ್ರೂ ಬಾಬಾ ಸಾಹೇಬರ ಹೆಸರು ಹೇಳಕ್ಕೆ ಲಾಯಕ್ ಅಂತ ನಾನು ಹೇಳ್ತೀನಿ ನಿಮ್ಗೆ. ಲಾಯಕ್ ನೀವು ಲಾಯಕ್ ಆದಂತ ನಾಯಕರಾಗಿದ್ರೆ ಬಾಬಾ ಸಾಹೇಬರ ಚಿಂತನೆಗಳನ್ನ ಒತ್ಕೊಂಡು ಅವರ ಚಿಂತನೆಗಳನ್ನ ರಾಜ್ಯಕ್ಕೆ, ನಿಮ್ಮ ತಾಲೂಕಿಗೆ, ನಿಮ್ಮ ಜಿಲ್ಲೆಗೆ ಸಾರ್ತಾ ಇದ್ದೀರಿ ಅಂತ ಏನಾದ್ರು ಇದ್ರೆ ನೀವು ಒಬ್ಬ ಸಮುದಾಯದ ಹಿರಿಯ ಮೇರು ಶಿಖರ ಅಣ್ಣ ವೆಂಕಟಸ್ವಾಮಣ್ಣರಾಗಿರ್ಬೋದು, ಇನ್ನು ಅನೇಕ ಹಿರಿಯ ಮುಖಂಡರಿದ್ದಾರೆ. ಅವರಿಗೆ ಗೌರವವನ್ನು ಕೊಟ್ಟು ಕಲಿತಕ್ಕಂತ ಕೆಲಸವನ್ನ ನೀವು ಮಾಡಬೇಕು. ಇಲ್ಲವಾದ್ರೆ ಇದೇ ನಿಮ್ಮ ಮುಂದುವರೆದ ಭಾಗ ಅಂತ ಏನಾದ್ರು ನೀವು ತೋರಿಸ್ಕೊಂಡ್ರೆ ನಮ್ಮ ಸಮುದಾಯ, ನಮ್ಮ ಸಂಘಟನೆ ನಿಮ್ಮ ಜಿಲ್ಲೆಯಲ್ಲಿ, ನಿಮ್ಮ ತಾಲೂಕಲ್ಲಿ, ನಿಮ್ಮ ಗ್ರಾಮಲ್ಲಿ ನಿಮ್ಮನ್ನ ಮುತ್ತಿಗೆ ಹಾಕ್ತಕ್ಕಂತ ಕೆಲಸವನ್ನ ಮಾಡ್ತೀರಿ. ದಯವಿಟ್ಟು ಕ್ಷಮಿಸಿ. 15ನೇ ತಾರೀಕು ಬಂಗಾರಪೇಟೆಯಲ್ಲಿ ಒಂದು ಪ್ರೋಗ್ರಾಮ್ ಇಟ್ಕೊಂಡಿರ್ತೀವಿ ನಾವು, ಸಮತಾ ಸೈನಿಕ ದಳದ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ. ಅಲ್ಲಿಗೆ ಒಬ್ಬ ಬಂದಿರ್ತಾನೆ, ರಾಜ್ಯಾಧ್ಯಕ್ಷ ಅಂತ ಆತನ್ನೇ ಹೇಳ್ಕೊಂತಾನೆ. ನಮಗ್ ಗೊತ್ತಿಲ್ಲ, ಆತನ್ನ ನಾವ್ ಎಲ್ಲೂ ನೋಡ್ಕೊಂಡಿಲ್ಲ.
ರಾಜ್ಯಾಧ್ಯಕ್ಷ ಅಂತ ಅಂದ್ಮೇಲೆ ಎಲ್ಲಾ ಕಡೆ ಗೊತ್ತಿರ್ಬೇಕು. ಆತ ಬರೀ ಕೋಲಾರದಲ್ಲಿ ಬಂಗಾರಪೇಟೆಗೆ ಮಾತ್ರ ಸೀಮಿತ ಅಂತ ಅನ್ಸುತ್ತೆ. ಎಲ್ಲೋ ಏನೋ ಒಂದು ಡೆಸಿಗ್ನೇಷನ್ ಇದೆ ಅವನ್ಗೆ, ರಾಜ್ಯಾಧ್ಯಕ್ಷ ಅಂತ ಆತ ಹಾಕೊಂಡಿದ್ದಾನೆ. ಸೊ ನಾವು ಅವನ್ನ ಎಲ್ಲೂ ನೋಡಿಲ್ಲ. ಮತ್ತೆ ಅವನು ಅಣ್ಣನ್ನ ಟ್ರಿಗರ್ ಮಾಡುವಂತ ಕೆಲ್ಸಾನ ಮಾಡ್ತಿದ್ದ. ಅವನು ಅಣ್ಣನ್ನ ಪ್ರಶ್ನೆ ಅವನು ಮಾಡ್ತಾ ಇರ್ಬೇಕಾದ್ರೆ ನಾವು ಅಲ್ಲೇ ಇದ್ವಿ, ಸಮತಾ ಸೈನಿಕ ದಳದವರು ಅಲ್ಲೇ ಇದ್ವಿ. ನಮ್ಮನ್ನೇ ಕೇಳ್ಬೋದಿತ್ತು ಅವನು, ಅಣ್ಣ ಯಾವಾಗ ಬರ್ತಾರೆ ಅಂತ. ಅವ್ನು ನಮ್ಮನ್ನ ಯಾರನ್ನೂ ಮಾತಾಡ್ಸಲ್ಲ. ಸುಮಾರು ಬಾರಿ ಅಣ್ಣ ನಮಗೆಲ್ಲ ಇನ್ಫಾರ್ಮೇಶನ್ ಮಾಡಿರ್ತಾರೆ, ಇಂಟಿಮೇಟ್ ಮಾಡಿರ್ತಾರೆ, ನನ್ಗೇನೋ ಒಂದು ಎಮರ್ಜೆನ್ಸಿ ಕೆಲಸ ಇದೆ, ಬರ್ತೀವಿ, ಅಲ್ಲೇ ಇರಿ ಅಂತ ಹೇಳಿರ್ತಾರೆ. ಹಾಗಾಗಿ ನಾವು ಕಾಯ್ತಾ ಇರ್ತೀವಿ. ಅವ್ನ್ ಜಾಸ್ತಿ ಹೊತ್ತು ಏನ್ ಕಾದಿಲ್ಲ, ಒಂದು ಹಾಫ್ ಅನ್ ಅವರ್ ಏನೋ 11:30ಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು. ಆತ ಬಂದಿದೆ ಅಲ್ಲಿ 11 ಗಂಟೆಗೆ, 11:15 ನಾವಿದ್ವಿ. 12 ಗಂಟೆಗೆ ಅಣ್ಣ ಬಂದಿದ್ದಾರೆ, 12 ಕಾಲಕ್ಕೆ ಬಂದಿದ್ದಾರೆ. ತುಂಬಾ ಹೊತ್ತೇನ್ ಆಗಿಲ್ಲ. ಆತನ್ಗೆ ಬೇರೆ ಕೆಲಸ ಇದ್ರೆ ಹೋಗ್ಬೋದಿತ್ತು, ಆತನ್ನ ಯಾರು ಬಲವಂತವಾಗಿ ಅಲ್ಲಿ ಇಟ್ಕೊಂಡಿಲ್ಲ. ಮತ್ತೆ ಆತ ಇವತ್ತು ಒಂದು ಪ್ರೆಸ್ ಮೀಟ್ ಮಾಡಿದಾನೆ, ಅದ್ರಲ್ಲಿ ಹೇಳ್ತಾನೆ ಅಣ್ಣನ ನಾವು ಕೋಲಾರ್ಗಾಗ್ಲಿ ಬಂಗಾರಪೇಟೆಗಾಗ್ಲಿ ಬರ್ಸಲ್ಲ ಅಂತ ಗಂಡ್ಸು ಇನ್ನು ಯಾರು ಹುಟ್ಟಿಲ್ಲ ಅಂತ ನನ್ಗೆ ಅನ್ಸುತ್ತೆ. ಎಲ್ಲೂ ರಾಜ್ಯದಲ್ಲೇ ಅಂತ ಗಂಡ್ಸು ಯಾರು ಹುಟ್ಟಿಲ್ಲ ಅಂತ ಅನ್ಸುತ್ತೆ. ನೋಡೋಣ, ಅದನ್ನು ಒಂದ್ ಚಾಲೆಂಜ್ ಆಗಿ ನಾವ್ ಹೆಣ್ಮಕ್ಳೇ ತಗೋತೀವಿ. ನೋಡೋಣ ಅದ್ ಏನ್ ಮಾಡ್ತೀಯೋ ಅಂತ. ನೀನ್ ಯಾವತ್ ಹೇಳ್ತೀಯ ಅವತ್ತೇ ಬರ್ತೀವಿ ನೋಡಪ್ಪ. ನೀನ್ ಯಾರು ಅಂತಾನು ಗೊತ್ತಿಲ್ಲ. ಅಣ್ಣ ಮಾಡಿರೋಂತ ಹೋರಾಟದಲ್ಲಿ ನೀನು 5% ಹೋರಾಟ ನೀನ್ ಮಾಡಿಲ್ಲ, ಆಯ್ತಾ? ಮತ್ತೆ ಅಣ್ಣನ್ ವಯಸ್ಸಲ್ಲಿ ನಿನ್ಗೆ ಅರ್ಧ ವಯಸ್ಸಾಗಿಲ್ಲ. ನೀನು ಅಣ್ಣನ್ ಬಗ್ಗೆ ಮಾತಾಡ್ತೀಯ, ನೀನ್ ಹೇಳ್ತೀಯ ಅಣ್ಣ ಯಾರನ್ನು ಬೆಳ್ಸಿಲ್ಲ ಅಂತ. ಬೆಳ್ಸೋದಂದ್ರೆ ನಿನ್ ಪ್ರಕಾರ ಏನು? ನಿನಗೊಂದ್ ಹೈಫೈ ಗಾಡಿ ಕೊಟ್ಟು ರೋಲ್ ಕಾಲ್ ಮಾಡಕ್ಕೆ ಜಾಗ ತೋರಿಸಿ ಒಂದು ಬಿಲ್ಡಿಂಗ್ ಕಟ್ಸ್ಕೊಡೋದಲ್ಲ, ಅರ್ಥ ಆಯ್ತಾ? ಅಂಬೇಡ್ಕರ್ ವಾದನ ಜನರಲ್ಲಿ ಬೆಳ್ಸೋಂಥದ್ದು, ಅದನ್ನ ಮಾಡ್ತಾ ಇರೋದು ನಮ್ ವೆಂಕಸಮಣ್ಣ, ಆಯ್ತಾ? ನಮ್ಮನ್ನ ಎಲ್ಲೇ ಹೋದ್ರು ನಮ್ಗೇನ್ ಅಧಿಕಾರ ಸಿಕ್ಬೇಕೋ, ಏನು ನಮ್ಗೆ ಏನ್ ಸವಲತ್ತುಗಳು ಸಿಕ್ಬೇಕೋ ಅದನ್ನ ನಾವು ಪ್ರಶ್ನೆ ಮಾಡ್ತೀವಲ್ಲ, ಅದನ್ನ ಕಲ್ಸಿದ್ದಾರೆ. ಅಂತ ನಾಯಕರನ್ನ ಬೆಳೆಸ್ತಾರ ಅಷ್ಟೇ. ನಿನ್ನಂತ ರೋಲ್ ಕಾಲ್ ಮಾಡೋಂತವ್ರನ್ನ ಬೆಳೆಸೋ ಇಷ್ಟ ಅಣ್ಣನ್ಗೂ ಇಲ್ಲ, ಅದನ್ನ ಅಣ್ಣ ಪ್ರೋತ್ಸಾಹಿಸೋದು ಇಲ್ಲ. ಅದೇ ನಿನಗೆ ಬೇಕಾದ್ರೆ ಹೊಟ್ಟೆ ಉರಿ ಇರ್ಬೋದು. ಸೊ ಇಷ್ಟನ್ನ ಹೇಳಕ್ ಬಯಸ್ತೀನಪ್ಪ.